ವಿಶೇಷವಾಗಿ ಮದುವೆ ಮಾಡಿ ನೋಡಿ ಅಂತ ಹೇಳ್ತಾರಲ್ಲ, ಇವರು ಮದುವೆ ಮಾಡಿಸಿ ನೋಡ್ತಾ ಇದ್ದಾರೆ. ಇದು ಕಷ್ಟ ಇರುವಂತ ಕೆಲಸ, ಆದ್ರೂ ಕೂಡ ಇದನ್ನ ಕಂಟಿನ್ಯೂಸ್ ಆಗಿ ಈಗ 3ನೇ ವರ್ಷ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ನಿಮಗೆ ಇನ್ನು ಮುಂದೆ ಕೂಡ ಇದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋ ದುಆವನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬದುಕಬೇಕು, ಇವತ್ತು ಕೊರೋನಾ ನಮ್ಮ ಜೀವನವನ್ನೇ ಯಾವ ಮಟ್ಟಕ್ಕೆ ತಗೊಂಡು ಹೋಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ನೌಶಾದ್ ಹೇಳಿದೆ, ಕೊರೋನಾ ಪ್ರೋಟೋಕಾಲ್ ಎಲ್ಲೋ ಮಿಸ್ ಆಗ್ತಾ ಇದೆ, ನೌಶಾದ್ ಬೇಗ ಮುಗಿಸಿ ಎಲ್ಲಾರ್ಗೂ ಬೇಗ ಕಳಿಸಿ ಅಂತ. ಯಾಕೆಂದ್ರೆ ಥರ್ಡ್ ವೇವ್ ಬಹಳ ಜೋರಾಗಿ ಬರ್ತಾ ಇದೆ ಅನ್ನೋದನ್ನ ಈಗಾಗಲೇ ಎಲ್ಲಾ ಕಡೆನೂ ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಹುಷಾರಾಗಬೇಕಾಗಿರೋದು ತುಂಬಾ ಮುಖ್ಯ. ಆಮೇಲೆ ಇಲ್ಲಿರುವಂತ ನೀವು ವಾಲಂಟಿಯರ್ಸ್, ನೀವು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡೋದವರು ಇನ್ನೂ 100 ವರ್ಷ ನೀವು ಬದುಕಿರ್ಬೇಕು. ಸೊ ಪ್ರಾಣ ಒಂದೇ ಸರಿ ಸಿಗೋದು, 2 ಸರಿ ಸಿಗಲ್ಲ. ಅದನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಆದಷ್ಟು ಬೇಗ ಇದನ್ನ ಮುಗಿಸಿ ಹೋಗಿ. ನಾನು ಬೆಂಗಳೂರಲ್ಲಿ ಇರ್ಲಿಲ್ಲ, ಹಾಗಾಗಿ ನಾನು ಮೊದಲೇ ಬರ್ಲಿಕ್ಕಾಗಿಲ್ಲ. ಆದ್ರೆ ದಿವಸ ನಾನು ಫೇಸ್ಬುಕ್ ಮುಖಾಂತರ ಈ ಕಾರ್ಯಕ್ರಮ ನೋಡ್ತಾ ಇದ್ದೆ. 10 ಮದುವೆ ಒಂದೊಂದು ದಿವಸ. ನಾನು ಸುಮಾರು ಜನ ಭಾಷಣ ಕೂಡ ಕೇಳಿದ್ದೀನಿ. ಬಹಳಷ್ಟು ಜನ ಬಹಳಷ್ಟು ಮಾತನ್ನ ಹೇಳಿ ನಾವು KMCCಗೆ ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ತಗೋಬೇಕು ಅಂತ ನೌಶಾದ್ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಒಂದು ಕೂಡ ಬಿಡಬಾರ್ದು. ಯಾಕಂದ್ರೆ ಬರೀ ಭಾಷಣ ಮಾಡಿ ಹೇಳಿದ್ರೆ ಸಾಕಾಗಲ್ಲ. ಈಸ್ ಜಸ್ಟ್ ಲೈಕ್ ಎ ಬ್ರದರ್ ಟು ಮೀ, ನನ್ನ ತಮ್ಮ ಇದ್ದಾಗೆ. ನಾನು ವೇದಿಕೆ ಇರೋದ್ರಿಂದ ಬೈತಾ ಇಲ್ಲ ಅಂದ್ರೆ ಬೈತಾ ಇದ್ದೆ. ಈಗ ಹೇಳಿರೋದನ್ನ ಬಿಟ್ಬಿಟ್ರೆ ನಮಗೆ ದೊಡ್ಡ ನಷ್ಟ ಆಗ್ತದೆ. ಯಾರು ಹೇಳಿದಾರೆ ಅದನ್ನ ಖಂಡಿತವಾಗಿ ನಾವು ತಗೋಬೇಕಾಗುತ್ತೆ. ಯಾಕಂದ್ರೆ ಇದು ವೈಯಕ್ತಿಕ ಅಲ್ಲ. ನೌಶಾದ್ ವೈಯಕ್ತಿಕವಾಗಿ ನೌಶಾದ್ಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಸಮಾಜಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಹಾಗೆ ಮಾತಾಡ್ತಾ ಹೇಳಿದ್ರು, ನಾವು ಎಲ್ಲಿಂದ ಬಂದಿದ್ರೆ ಏನು, ಬೆಂಗಳೂರಲ್ಲಿ ಬದುಕ್ಲಿಕ್ಕೆ ಬಂದಿದ್ದೀವಿ, ಇಲ್ಲಿ ಇರುವಂತವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ನಾನು. ಯಾಕಂದ್ರೆ ನಾನ್ ಮಾತ್ರ ಬದುಕಿದ್ರೆ ಸಾಕು, ಬೇರೆಯವರು ಹೇಗಾದ್ರೂ ಇರ್ಲಿ ಅನ್ನೋ ಭಾವನೆ ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ಇರ್ಬೇಕಾಗಿರುವಂತ ಭಾವನೆ ಹೇಗೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನೋದು. ಆ ಭಾವನೆಯನ್ನ ಬೆಳೆಸ್ಕೊಂಡು ಹೋಗೋದು ತುಂಬಾ ಮುಖ್ಯ. इस बात की कोशिश करता है अल्लाह रब्बुल जलाल, उसे दुनिया ही में दिखा देते हैं कि देखो ये तुम्हारे कामों का नतीजा है। हमारी ये शिहाब अंकल सेंट्रल फॉर ह्यूमैनिटी KMC केरला मुस्लिम एसोसिएशन की तरफ से इब्तिदान बड़े कठिन मराहिल आए होंगे। लोग पैसा देने में भी घबराते होंगे कि कहाँ लेके खा जाएंगे। लेकिन आज देखिए, अभी हमारे मोहतरम साहब फरमा रहे थे कि 24 घंटों में 1 करोड़ से ज्यादा का सरमाया लोगों ने बतौर अतिया के इस इदारे के लिए मरहमत फरमाया। सिर्फ 24 घंटों में। क्यों? अगर हम काम करते हैं सही तरीके से, लोगों का एतमाद आएगा तो लोग खुद ब खुद आके आपके पास देंगे कि ये हमारी रकम सही मसरफ में इस्तेमाल कर ले। यही हमारे लिए काफी होगी, ताकि अल्लाह रब्बुल जलाल आखिरत में हमारे अकाउंट में जमा करके रखे। सेंटर कमिटी मेंबर्स के ಇವತ್ತಿಗೆ 90 ಮದುವೆ ಮಾಡಿದ್ದೀವಿ. ಟೋಟಲ್ 160 ಮೊದಲು ಹೋದ ವರ್ಷ 100, ಅದು ಮುಂಚೆ ವರ್ಷ 59, 159 ಮದುವೆ ಮಾಡಿಸಿದ್ರು. ಇವತ್ತು 90 ಆಯಿತು. ನಾಳೆ ಇನ್ನೊಂದು 8 ಮದುವೆ ಮಾಡಿ ಟೋಟಲ್ 98 ಈ ವರ್ಷ ನಾವು ಮಾಡಿದ್ವಿ. ಇವಾಗೆಲ್ಲ ಒಂದು ವಾರದಿಂದ ಇದು ಎಲ್ಲ ನೋಡಿ ತುಂಬ ಜನ ಬಂದು ಏನಿದು ಏನೇನು ಮಾಡ್ತಾ ಇದೆಯಾ, ನಮಗೂ ಮದುವೆ ಮಾಡಿಸ್ಬೇಕು, ಬಡವರು ಮಾಡಿಕೊಡ್ತೀಯ ಅಂತ ಕೇಳಿದ್ರು. ಒಂದು ಆಲ್ರೆಡಿ 6 ಅಪ್ಲಿಕೇಶನ್ ಬಂದಿದ್ದಾರೆ. ಇವಾಗ ನಮ್ಮದು ಪಾಲಿಯೇಟಿವ್ ಹೋಮ್ ಕೇರ್ ಅಂತ ಬೆಡ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ, ಅದರದ್ದು ಇನಾಗ್ರೇಷನ್ ಅಕ್ಟೋಬರ್ 16ನೇ ತಾರೀಕು ನಡೀತಾ ಇದೆ, ಪಾಲಿಯೇಟಿವ್ ಡೇಗೆ. ಆ ಫಂಕ್ಷನ್ ಜೊತೆಗೆ 15ನೇ ತಾರೀಕು ಇನ್ನೂ ಎಷ್ಟು ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ ಮದುವೆ ಮಾಡಿಕೊಡೋಕ್ಕೂ ನಾವು ರೆಡಿ ಇದ್ದೀವಿ.
ಅದರಲ್ಲಿ ಜಾತಿ ಭಾಷೆ ಯಾವುದೂ ನೋಡೋದಿಲ್ಲ, ದೇಶನೂ ನೋಡೋದಿಲ್ಲ. ನಮ್ಮಲ್ಲಿ ಯಾರು ಬಡವರು ಬಂದು ಹೆಲ್ಪ್ ಕೇಳ್ತಾರೋ ನಮ್ಮಲ್ಲಿ ಆಗದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆಗಲಿ, ಬ್ಲಡ್ದು ಡೊನೇಷನ್ ಆಗಲಿ, ಮತ್ತು ಬೇರೆ ರೇಷನ್ದು ವಿಷಯ ಆಗಲಿ, ನಮ್ಮ ಕಡೆಯಿಂದ ಆಗದಷ್ಟೆಲ್ಲ ಮಾಡ್ತಾ ಇದ್ದೀವಿ. इंडियन यूनियन मुस्लिम लीग अलग है, एसडीपी अलग है, वो केरला में वो थोड़ा ನಮ್ಮ ಏರಿಯಾ ಶಾದಿನಗರ್ राजगोपाल जी, सुधाकर राय जी और इब्राहिम का हमारे मंगलाय ಆಗದಷ್ಟು ಕೊಡಿ. ಇವಾಗ ಕೊರೋನಾ ಕಾಲದಿಂದ ಬ್ಲಡ್ ತುಂಬಾ ಡಿಮ್ಯಾಂಡ್ ಇದೆ ಅಂತ ಅದೆಲ್ಲ ನೀವು ಕೊಡಲೇಬೇಕು. ಹೋಗುವಾಗ ബാക്കിയുണ്ട്, അങ്ങനെ പല ടെസ്റ്റുകൾ ഇവിടെ ഉണ്ട്. അല്ലെങ്കിൽ പേരോട്ടിട്ടുണ്ട് ക്ഷമിക്കണം എന്ന് പറഞ്ഞാൽ വധുവിന് നൽകുന്നതിനുള്ള സ്വർണ്ണാഭരണം കൈമാറുകയാണ്. ബഹുമാന്യനായ സ്വാദിഖ് അലി തങ്ങൾ ജംഷിയ ഹനീഫിനെ വധുവിന് നൽകുന്ന मुहतरम हाज़रीन, सादिक अली तंगल हमारे इस इदारे की जानिब से दुल्हनों की खिदमत में ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.